ಬಿಗ್ ಬಾಸ್ ಅಂತ ಕಾಯ್ಕೊಂಡು ಕೂತವರಿಗೆ ಫೈನಲಿ ಬಿಗ್ ಬಾಸ್ ಪ್ರಾರಂಭ ಆಗಿದ್ದು ಖುಷಿ ತರಿಸಿದೆ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನುವಂಥ ಸುದ್ದಿ ನಿನ್ನೆ ಮೊನ್ನೆಯಿಂದ ಅಲ್ಲ, ಸುಮಾರು 2-3 ತಿಂಗಳಿಂದ ಓಡಾಡ್ತಾನೆ ಇತ್ತು. ಈ ಬಾರಿ ಯಾರ್ಯಾರು ಬಂದಿದ್ದಾರೆ ಅನ್ನೋದು ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ. ಆದರೆ ಇದರಲ್ಲಿ ಒಬ್ರೊಬ್ರದ್ದು ಒಂದೊಂದು ಕತೆ ಇದೆ. ಕೆಲವ್ರದ್ದು ಲವ್ ಬ್ರೇಕಪ್ ಆಗಿದೆ, ಕೆಲವ್ರದ್ದು ರಿಲೇಷನ್ಶಿಪ್ ಹಾಳಾಗಿದೆ, ಕೆಲವ್ರದ್ದು ಡಿವೋರ್ಸ್ ಆಗಿದೆ, ಇನ್ನು ಕೆಲವರು ಅಫೇರ್ಸ್ ಇಟ್ಕೊಂಡಿದ್ದಾರೆ, ಮತ್ತು ಕೆಲವರು ಲವ್ನಲ್ಲಿ ಬೆದ್ದಿದ್ದಾರೆ. ಸೊ ಕಾಂಟ್ರವರ್ಸಿ ಇರೋರನ್ನ, ಕಾಂಟ್ರವರ್ಸಿ ಆಗೋರನ್ನ, ವಿವಾದದಲ್ಲಿ ಸಿಲುಕಿದವರನ್ನೇ ಈ ಬಾರಿಯ ಬಿಗ್ ಬಾಸ್ನಲ್ಲೂ ಕೂಡ ಸೆಲೆಕ್ಟ್ ಮಾಡಲಾಗಿದೆ. ಅದಲ್ಲದೆ ಈ ಹಿಂದಿನ ಸೀಸನ್ನಲ್ಲಿ ಇದ್ದಂಥ ವ್ಯಕ್ತಿಯ ಲವ್ವರ್ ಕೂಡ ಈ ಸೀಸನ್ನಿಗೆ ಬಂದಿದ್ದಾರೆ, ಆದರೆ ಬ್ರೇಕಪ್ ಮಾಡಿಕೊಂಡು. ಅಯ್ಯೋ ಅದು ಯಾರು ಅಂತ ಯೋಚನೆ ಮಾಡ್ತಿದ್ರೆ ಅದು ಕಾರ್ತಿಕ್ ಮಹೇಶ್ ಅವರ ಹುಡುಗಿ. ಸೊ ಯಾರು, ಯಾವಾಗ ಬ್ರೇಕಪ್ ಆಯಿತು, ಅದಕ್ಕೇನೆ ಅವ್ರನ್ನ ಕರೆಸಿದ್ರ, ಇದೆಲ್ಲವನ್ನೇ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಬಿಗ್ ಬಾಸ್ನ ಪ್ರತಿ ಒಂದು ಅಪ್ಡೇಟ್ಗಾಗೂ ಮೆಗಾ ಸುದ್ದಿಯನ್ನು ಈಗಲೇ ಫಾಲೋ ಮಾಡಿ. ಟಿವಿಗಿಂತ ಮುಂಚಿತವಾಗಿ ಯಾರು ಔಟ್ ಆದರೂ, ಯಾರು ಇನ್ ಆದರೂ ಅನ್ನೋದನ್ನು ನಿಮ್ಮ ಮೆಗಾ ಸುದ್ದಿಯಲ್ಲೇ ತಿಳ್ಕೊಳ್ಳಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಿಗ್ ಬಾಸ್ ಪ್ರವೇಶಿಸಿದ್ದಾರೆ 19 ಸ್ಪರ್ಧಿಗಳು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅದ್ದೂರಿಯಾಗಿ ಓಪನ್ ಆಗಿದೆ. ಕಿಚ್ಚ ಸುದೀಪ್ ಅವರು ಈ ಶೋನ ನಡೆಸಿಕೊಟ್ಟಿದ್ದಾರೆ. ಈ ಶೋಗೆ ಒಟ್ಟು 19 ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಅವರ ಹೆಸರು, ಫೋಟೋ ಹಾಗೂ ವಿವರ ಈ ಸ್ಟೋರಿಯಲ್ಲಿ ಹೇಳೋದ್ರ ಜೊತೆಗೆ ಕಾರ್ತಿಕ್ ಮಹೇಶ್ ಅವರ ಗರ್ಲ್ ಫ್ರೆಂಡ್ ಕೂಡ ಈ ಬಾರಿಯ ಬಿಗ್ ಬಾಸ್ಗೆ ಬಂದಿದ್ದಾರೆ. ನೋಡೋದಕ್ಕೆ ಮುದ್ದಾಗಿದ್ದಾರೆ, ಆದರೆ ಅವರು ಲವ್ ರಿಲೇಷನ್ಶಿಪ್ನಲ್ಲಿ ಈಗಿಲ್ಲ. ಸದ್ಯಕ್ಕೆ ಇಬ್ಬರ ನಡುವೆ ಬ್ರೇಕಪ್ ಆಗಿದೆ. ಸೊ ಹಾಗಾಗಿ ಕಾರ್ತಿಕ್ ಮಹೇಶ್ ಬಗ್ಗೆ ಬಿಗ್ ಬಾಸ್ನಲ್ಲಿ ರಿವೀಲ್ ಆಗಬಹುದೇನೋ ಅನ್ನೋದನ್ನು ಕೆಲವರು ಗೆಸ್ ಮಾಡ್ತಿದ್ದಾರೆ. ಈ ಹಿಂದೆ ಕೂಡ ಈ ರೀತಿಯಾಗಿ ರಿಲೇಷನ್ಶಿಪ್ನಲ್ಲಿ ಇದ್ದವರು ಬ್ರೇಕಪ್ ಆದವರನ್ನು ಕರೆಸಲಾಗಿತ್ತು. ಆ ಮುಖಾಂತರವಾಗಿ ಅವರ ಲವ್ ಸ್ಟೋರಿ ವೈರಲ್ ಆಗಿತ್ತು. ಅನುಪಮಾ ಮತ್ತು ಜಗನ್ ಇವರಿಬ್ಬರ ಲವ್ ಸ್ಟೋರಿ ರಿವೀಲ್ ಆಗಿದ್ದೇ ಬಿಗ್ ಬಾಸ್ನಲ್ಲಿ. ಅಲ್ಲಿವರೆಗೂ ಯಾರಿಗೂ ಗೊತ್ತೇ ಇರಲಿಲ್ಲ ಅವರಿಬ್ಬರು ಲವ್ನಲ್ಲಿ ಬಿದ್ದಿದ್ರು ಅನ್ನೋದು. ಸೊ ಈಗ ಕಾರ್ತಿಕ್ ಮಹೇಶ್ ವಿಚಾರವೂ ಕೂಡ ಹಾಗೆ ಆಗುವ ಎಲ್ಲ ಸಾಧ್ಯತೆ ಇದೆ. ಅದಕ್ಕೆ ಅಂತಾನೆ ಅವ್ರ ಹುಡುಗಿಯನ್ನು ಬಿಗ್ ಬಾಸ್ಗೆ ಕರೆಸಿದ್ದಾರೆ ಅನ್ನೋದನ್ನು ಹೇಳಲಾಗ್ತಿದೆ. ಹಾಗಿದ್ರೆ ಆ ಹುಡುಗಿ ಯಾರು, ಯಾಕೆ ಬ್ರೇಕಪ್ ಆಯಿತು, ಬಿಗ್ ಬಾಸ್ನಲ್ಲಿ ಕಾರ್ತಿಕ್ ಬಗ್ಗೆ ಏನು ಮಾತಾಡ್ಬೋದು ಅನ್ನೋದು ಈಗಿರುವಂಥ ಕ್ಯೂರಿಯಾಸಿಟಿ. ಕಿಚ್ಚ ಸುದೀಪ್ ಅವರು ಈ ಬಾರಿ ಬಿಗ್ ಬಾಸ್ನ ಹಿಂದಿನ ಎನರ್ಜಿಯಲ್ಲೇ ನಡೆಸ್ಕೊಟ್ಟಿದ್ದಾರೆ. ಅವರು ಎಲ್ಲ ಸ್ಪರ್ಧಿಗಳನ್ನು ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಹಲವು ಗಂಟೆ ನಿಂತೇ ಇದ್ರು. ಎನರ್ಜಿ ಎಲ್ಲೂ ಕೂಡ ಡೌನ್ ಆಗಲೇ ಇಲ್ಲ. ಕಾಕ್ರೋಚ್ ಸುದಿ ಅವರು ದೊಡ್ಡ ಮನೆಗೆ ಬಂದಿದ್ದಾರೆ. ಅವರು ವಿಲನ್ ಪಾತ್ರಗಳ ಮೂಲಕ ಫೇಮಸ್ ಆದವರು. ಹಾಗೆಯೇ ಸ್ಪಂದನ ಸೋಮಣ್ಣ, ಧಾರಾವಾಹಿಗಳಲ್ಲಿ ನಟಿಸಿದ ಸ್ಪಂದನ ಸೋಮಣ್ಣ ದೊಡ್ಡ ಮನೆಗೆ ಬಂದಿದ್ದಾರೆ. ಅವರು ಸಖತ್ ಗ್ಲಾಮರ್ ಕೂಡ ಹೌದು. ಇನ್ನು ರಕ್ಷಿತಾ ಶೆಟ್ಟಿ ಮಂಗಳೂರು ಮೂಲದವರು. ಅವರು ಮುಂಬೈನಲ್ಲಿ ವಾಸವಾಗಿದ್ದಾರೆ. ಅಡುಗೆ ಮಾಡುವಾಗ ಅವರು ಬಳಸುವ ವಿಚಿತ್ರ ಕನ್ನಡ ಮುಖಾಂತರ ಎಲ್ಲರ ಗಮನ ಸೆಳೆದಿದ್ರು. ಅವರಿಗೆ ಕನ್ನಡ ಈ ಬಾರಿ ಕಿಚ್ಚ ಸುದೀಪ್ ಅವರೇ ಕಲಿಸೋದು ಫಿಕ್ಸ್ ಆಗಿದೆ. ಅವರು ಕೂಡ ಎಂಟ್ರಿ ಆಗಿದ್ದಾರೆ. ಮಂಜು ಭಾಷಿಣಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. 90ರ ದಶಕದ ಕಿಡ್ಗಳಿಗೆ ಸಮಾಜ ಸೇವಕಿ ಲಲಿತಾಂಬಾ ಅಂತಾನೆ ಫೇಮಸ್ ಆದವರು. ಸಿಲ್ಲಿಲಲ್ಲಿ ಧಾರಾವಾಹಿಯಲ್ಲಿ ಅವರು ನಟಿಸಿದ್ರು. ಅವರು ಕೂಡ ಬಿಗ್ ಬಾಸ್ಗೆ ಬಂದಿದ್ದಾರೆ. ಮಾಳು ನಾ ಡ್ರೈವರ್ ಹಾಡಿನ ಮುಖಾಂತರವಾಗಿ ಫೇಮಸ್ ಆದವರು, ಉತ್ತರ ಕರ್ನಾಟಕದ ಪ್ರತಿಭೆ. ಅವರು ಕೂಡ ಬಿಗ್ ಬಾಸ್ಗೆ ಬಂದಿದ್ದಾರೆ. ದೊಡ್ಡ ಮನೆಗೆ ಮಾತಿನ ಮಲ್ಲಿ ಮಲ್ಲಮ್ಮ ಬಂದಿದ್ದಾರೆ. ಅವರು ಮಾತಿನ ಮುಖಾಂತರವೇ ಎಲ್ಲರ ಗಮನ ಸೆಳೆದವರು. ಅವರ ಮಾತು ದೊಡ್ಡ ಮನೆಯಲ್ಲಿ ಯಾವ ರೀತಿ ಕೆಲಸಕ್ಕೆ ಬರುತ್ತೆ ಅನ್ನೋದು ನೋಡ್ಬೇಕಾಗತ್ತೆ. ಇನ್ನು ಕಾವ್ಯ ಶೈವ, ಕೆಂಡಸಂಪಿಗೆ ಧಾರಾವಾಹಿ ಮಾಡಿ ಫೇಮಸ್ ಆದ ಕಾವ್ಯ ಶೈವ ಇತ್ತೀಚೆಗೆ ಕೊತ್ತಲವಾಡಿ ಸಿನಿಮಾ ಮಾಡಿದ್ರು. ಇವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತು ಕರಿಬಸಪ್ಪ, ಬಾಡಿ ಬಿಲ್ಡರ್ ಆಗಿ ಫೇಮಸ್ ಆದ ಕರಿಬಸಪ್ಪ ದೊಡ್ಡ ಮನೆಗೆ ಬಂದಿದ್ದಾರೆ. ಇನ್ನು ಆಂಕರ್ ಆಗಿ ಫೇಮಸ್ ಆದ ಜಾನ್ವಿ ಅವರು ದೊಡ್ಡ ಮನೆಗೆ ಬಂದಿದ್ದಾರೆ. ಅವರು ವೈಯಕ್ತಿಕ ಜೀವನದ ಮುಖಾಂತರ ಸುದ್ದಿ ಆಗಿದ್ರು. ಇದೀಗ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಗಿಲ್ಲಿ ನಟ ಅವರು ಬಿಗ್ ಬಾಸ್ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಸ್ಯ ಪಾತ್ರಗಳ ಮುಖಾಂತರ ಗಮನ ಸೆಳೆದವರು. ಇನ್ನು ವಿವಾದಗಳ ಮೂಲಕ ಸುದ್ದಿಯಾದವರು ಧ್ರುವಂತ್. ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಅವರ ಮೇಲೆ ಇತ್ತು. ಈ ಪ್ರಕರಣದಲ್ಲಿ ಅವರು ಅರೆಸ್ಟ್ ಕೂಡ ಆಗಿದ್ರು. ಇವರು ಕೂಡ ಬಂದಿದ್ದಾರೆ. ಇನ್ನು ಧನುಷ್, ಗೀತಾ ಧಾರಾವಾಹಿಯಲ್ಲಿ ಧನುಷ್ ಅವರು ನಟಿಸಿದ್ರು. ಅವರು ಬಿಗ್ ಬಾಸ್ ವೇದಿಕೆ ಮೇಲೆ ಬಂದಿದ್ದಾರೆ. ಇನ್ನು ಚಂದ್ರಪ್ರಭಾ, ಹಾಸ್ಯ ಶೋಗಳ ಮುಖಾಂತರ ಫೇಮಸ್ ಆದವರು ಚಂದ್ರಪ್ರಭಾ, ಅವರು ಕೂಡ ಬಿಗ್ ಬಾಸ್ನಲ್ಲಿ ಇದ್ದಾರೆ. ಇನ್ನು ಅಶ್ವಿನಿ, ಮುದ್ದುಲಕ್ಷ್ಮಿ ಧಾರಾವಾಹಿ ಮುಖಾಂತರ ಫೇಮಸ್ ಆದ ಅಶ್ವಿನಿ ಅವರು ದೊಡ್ಡ ಮನೆಗೆ ಬಂದಿದ್ದಾರೆ. ಅವರು ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಇನ್ನು ಅಶ್ವಿನಿ ಗೌಡ ಅವರು 25 ಧಾರಾವಾಹಿ, 100ಕ್ಕೂ ಹೆಚ್ಚು ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರು ಕೂಡ ಇದ್ದಾರೆ. ಅಭಿಷೇಕ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋಗೆ ಬಂದಿದ್ದಾರೆ. ಅವರು ವಧು ಧಾರಾವಾಹಿಯಲ್ಲಿ ನಟಿಸಿದ್ದಾರೆ. ಕಳೆದ ವರ್ಷ ಈ ಧಾರಾವಾಹಿ ಆರಂಭ ಆಗಿತ್ತು. ಇನ್ನು ಡಾಗ್ ಬ್ರೀಡರ್ ಸತೀಶ್ ಅವರು ಬಿಗ್ ಬಾಸ್ ವೇದಿಕೆ ಏರಿದ್ದಾರೆ. ಈ ಶೋಗೆ ಬರೋಕೆ 25 ಲಕ್ಷ ರೂಪಾಯಿ ಬಟ್ಟೆ ಖರೀದಿಸಿದ್ದಾರಂತೆ. ಇನ್ನು ಮಿರ್ಚಿ ಆರ್ಜೆ ಅಮಿತ್ ಅವರು ಕೂಡ ದೊಡ್ಡ ಮನೆಯ ಸ್ಪರ್ಧಿಯಾಗಿ ಬಂದಿದ್ದಾರೆ. ಇದೆಲ್ಲದರ ಜೊತೆಗೆ ಕಾರ್ತಿಕ್ ಗರ್ಲ್ ಫ್ರೆಂಡ್ ಅಂತ ಹೇಳಿದ್ವಲ್ಲ, ಅವರೇ ರಾಶಿಕಾ ಶೆಟ್ಟಿ.
ಮನದ ಕಡಲು ಸಿನಿಮಾದಲ್ಲಿ ನಟಿಸಿದ್ದ ರಾಶಿಕಾ ಶೆಟ್ಟಿ ಅವರು ಬಿಗ್ ಬಾಸ್ ಸ್ಪರ್ಧಿ ಆಗಿದ್ದಾರೆ. ಹಲವು ಆಡಿಷನ್ ಕೊಟ್ಟರು, ಸೆಲೆಕ್ಟ್ ಆಗಿಲ್ಲ. ಈಗ ಬಿಗ್ ಬಾಸ್ ವೇದಿಕೆ ಮೇಲೆ ಬರೋದಕ್ಕೆ ಕಾರಣವೇ ಕಾರ್ತಿಕ್ ಮಹೇಶ್ ಅನ್ನೋದನ್ನೇ ಹೇಳಲಾಗ್ತಾ ಇದೆ. ಹೌದು, ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಮನೆಗೆ ಬಂದಂತ ಸಂದರ್ಭದಲ್ಲೂ ಕೂಡ ತನಗೆ ಲವ್ವರ್ ಇದ್ದಾರೆ ಅಂತ ಹೇಳಿದ್ರು. ಸಂಗೀತ ಜೊತೆಗೆ ಅವರು ಚೆನ್ನಾಗಿ ಕ್ಲೋಸ್ ಆಗಿದ್ರು ಕೂಡ ವಿನಯ್ ಅವರ ಹೆಂಡತಿ ಬಿಗ್ ಬಾಸ್ಗೆ ಬಂದಾಗ ನನ್ನ ಹುಡುಗಿನ ಕೇಳಿದೆ ಅಂತ ಹೇಳಿದ್ರು. ಸೊ ಅದು ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಯಾರು ಅನ್ನೋ ಚರ್ಚೆಗಳು ಶುರುವಾಗಿತ್ತು. ಅವ್ರು ಯಾರು ಅಲ್ಲ, ಇದೇ ರಾಶಿಕಾ ಶೆಟ್ಟಿ ಜೊತೆಗೆ ಕಾರ್ತಿಕ್ ಮಹೇಶ್ ಹಲವು ವರ್ಷಗಳ ರಿಲೇಶನ್ಶಿಪ್ ಅನ್ನ ಇಟ್ಕೊಂಡಿದ್ರು. ಇಬ್ರು ಲವ್ ಮಾಡ್ತಾ ಇದ್ರು, 2 ವೇ ಆಗಿತ್ತು. ಆದ್ರೆ ಇತ್ತೀಚೆಗೆ ರಾಶಿಕಾ ಅವರು ಬ್ಯುಸಿ ಆಗ್ತಾರೆ. ಸಿನಿಮಾಗಳ ಮುಖಾಂತರವಾಗಿ ಮನದ ಕಡಲು ಸೇರಿದಂತೆ ಬೇರೆ ಬೇರೆ ಸಿನಿಮಾಗಳನ್ನು ಒಪ್ಕೊಳ್ತಾರೆ, ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಒಪ್ಕೊಳ್ತಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅನ್ನುವಂಥ ಆಸೆ ಅವರಿಗೆ. ಕಿಚ್ಚ ಸುದೀಪ್ ಅಂದ್ರೆ ಇನ್ನಿಲ್ಲದಂತ ಪ್ರೀತಿ ಅವರಿಗೆ. ಸೊ ಹಾಗಾಗಿ ಸುದೀಪ್ ಅವರ ಜೊತೆಗೂ ಕೂಡ ಅವರು ಅಲ್ಲಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ರು. ಕಾರಣ ಕಾರ್ತಿಕ್ ಮಹೇಶ್ ಗರ್ಲ್ ಫ್ರೆಂಡ್ ಅನ್ನುವಂಥ ಹಿನ್ನೆಲೆಯಲ್ಲಿ. ಆದರೆ ಇಬ್ಬರ ನಡುವೆ ಈಗೋ ಪ್ರಾಬ್ಲಮ್ ಆಗಿ, ಇಬ್ಬರ ನಡುವೆ ಒಂದಷ್ಟು ಸಮಸ್ಯೆಗಳು ಆಗಿ, ಕಾರ್ತಿಕ್ಗೆ ಸಿಕ್ಕಿದ್ದು ಒಂದೇ ಅವಕಾಶ. ಅವರು ಕೂಡ ಕೆರಿಯರ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ, ಇವರು ಕೂಡ ಕೆರಿಯರ್ ಬಗ್ಗೆ ಫೋಕಸ್ ಮಾಡ್ಕೊಳ್ತಿದ್ದಾರೆ. ಒಬ್ರಿಗೊಬ್ರು ಟೈಮ್ ಕೊಡೋಕ್ಕಾಗಲ್ಲ, ಇನ್ನೊಂದು ಮತ್ತೊಂದು ಅಂತ ಸಿಕ್ಕಾಬಟ್ಟೆ ಸಮಸ್ಯೆ ಆಗಿದೆ. ಈಗೋ ಪ್ರಾಬ್ಲಮ್ನಿಂದ ಇಬ್ಬರ ಲವ್ ಬ್ರೇಕಪ್ ಆಗಿದೆ. ಈಗ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದಂತ ಪರಿಸ್ಥಿತಿ. ಅವರು ಬಿಗ್ ಬಾಸ್ಗೆ ಬಂದಿರುವಂಥದ್ದು. ಇದೀಗ ಇವರಿಬ್ಬರ ಲವ್ ಮ್ಯಾಟ್ರು ಒಳಗಡೆ ಆದರೂ ರಿವೀಲ್ ಆಗುತ್ತಾ ಅನ್ನುವಂಥ ಪ್ರಶ್ನೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೇನೇನಾಗುತ್ತೆ ಅಂತ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಿ.